ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು 24 ಗಂಟೆಯಲ್ಲಿ ಭೇದಿಸಿ ತಡವಾಗಿ ಬೆಳಕಿಗೆ ಬಂದ ಪ್ರಕರಣಕ್ಕೆ ನ್ಯಾಯ ಒದಗಿಸುವಲ್ಲಿ ಯಶಸ್ವಿಯಾದ ಮಂಗಳೂರು ನಗರ ಪೊಲೀಸರನ್ನ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ಅಭಿನಂದಿಸಿದರು. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ 1 ಲಕ್ಷ ರೂಪಾಯಿಯ ಚೆಕ್ ಹಸ್ತಾಂತರಿಸುವ ಮೂಲಕ ಅಭಿನಂದಿಸಿದರು. ಪಣಂಬೂರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್, ಉತ್ತರ ವಿಭಾಗದ ರೌಡಿ ನಿಗ್ರಹ ದಳದ ಸಿಬ್ಬಂದಿಗಳನ್ನು ಸಚಿವ ಖಾದರ್ ಅಭಿನಂದಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ಮುಚ್ಚಿ ಹೋಗುವ ಹಂತದಲ್ಲಿದ್ದ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರನ್ನ ಜಿಲ್ಲೆಯ ನಾಗರಿಕರ ಪರವಾಗಿ ಅಭಿನಂದಿಸುತ್ತಿದ್ದೇನೆ ಎಂದರು. ಸಂತ್ರಸ್ತೆ ಯುವತಿಗೂ ಸರ್ಕಾರದ ಮೂಲಕ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಈಗಾಗಲೇ 4.12 ಲಕ್ಷ ರೂಪಾಯಿ ಪರಿಹಾರದ ಮೊತ್ತ ನೀಡಲಾಗಿದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಪರಿಹಾರ ಮೊತ್ತದ 4.13 ಲಕ್ಷ ರೂಪಾಯಿಯನ್ನ ಸಂತ್ರಸ್ತೆಗೆ ನೀಡಲಾಗುವುದು ಎಂದರು. ಮೊನ್ನೆ ಯಾವ ಘಟನೆ ನಡೆದಿದೆ ಅದನ್ನು ನಾವು ತೀವ್ರವಾಗಿ ಮೊನ್ನೆ ಸಿಕ್ಕಲಿ ನಿಮ್ಮ ತೀವ್ರವಾಗಿ ಖಂಡಿಸ್ತೇವೆ. ಒಂದು ಎರಡನೇದು, ಇವತ್ತು ಪೊಲೀಸರು ಇವತ್ತು ಆ ಸುಮೋಟವಾಗಿ ತೆಕ್ಕೊಂಡು ಪತ್ತೆ ಹಚ್ಚಿದ ಕಾರಣ ಅವರು ಪ್ರೋತ್ಸಾಹವಾಗಿ ನಾವಿವತ್ತು ಪ್ರೋತ್ಸಾಹಧನವನ್ನು ಇವತ್ತು ಕೊಟ್ಟಿದ್ದೇವೆ. ಓನ್ಲಿ ಟು ಇನ್ಸ್ಪೈರ್ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ಜನತೆ ಕೂಡ ಇವತ್ತು ಸಹಕಾರ ಕೊಡ್ತಾರೆ. ಯಾರು ಇವತ್ತು ಅನ್ಯಾಯಕ್ಕೊಳಪಟ್ಟಿದ್ದಾರೆ ಅವರಿಗೂ ನಾವು ಮೊನ್ನೆ ಹೇಳಿದ್ದೇವೆ ಆ ಒಂದು ಪರಿಹಾರ ಕೊಡುವಂಥದ್ದು. ಅವರಿಗೆ ಈಗಾಗಲೇ 4,12,000 ನಾವಿವತ್ತು ಪರಿಹಾರ ಕೊಟ್ಟಿದ್ದೇವೆ. ನಾನು ಹೋಗಲಿಲ್ಲ, ಯಾಕಂತ ಹೇಳಿದರೆ ಐಡೆಂಟಿಫಿಕೇಷನ್ ಇದು ಇರಬಾರ್ದಂಥ ಈ ವಿಚಾರದಲ್ಲಿ ಇದೆ. ಮತ್ತು ಅದಕ್ಕೆ ಇದಕ್ಕಾಗಿ ನಾನು ಹೋಗಿ ಅದೊಂದು ವೈಲೇಷನ್ ಕೂಡ ಆಗೋದು ಬೇಡ ಅಂತೇಳಿ ನಾನು ಪೊಲೀಸ್ ಇಲಾಖೆ ಸರ್ಕಾರದ ಮುಖಾಂತರ ಹೌದು 4.12 ಹೌದು 4.12 ಪ್ಲಸ್ ಇನ್ನು 4.13 ಟೋಟಲ್ 8.25 ಇದನ್ನು ಚಾರ್ಜ್ ಶೀಟ್ ಆದ ತಕ್ಷಣ ಕೊಡ್ತಾರೆ.